ಇದು ಹೆಸರುಬೇಳೆ ಸೇರಿಸಿ ಬಾಳೆ ದಿಂಡಿನಿಂದ ಮಾಡಿದಂಥ ಪಲ್ಯ. ಇದು ಭಾಳ ಆರೋಗ್ಯಕ್ಕೂ ಒಳ್ಳೆಯದು. ಖಾರ ಕಮ್ಮಿ ಹಾಕಿದರೆ ಉಪ್ಪಿಟ್ಟಿನಾಗ ಸಹ ತಿನ್ಬೋದು. ನೋಡೋಣ. ಇದು ನಮ್ಮ ತೋಟದಲ್ಲಿ ಆದ ಬಾಳೆ ಗೊನೆ ಎಷ್ಟು ದೊಡ್ಡದುಂಟು ನೋಡಿ. ಆಗಲೇ ಅರಿಶಿನ ಬಣ್ಣ ಬಂದಿದೆ. ಇದನ್ನೀಗ ನಾವು ಕೊಯ್ಯಬೇಕು. ಇದು ಇನ್ನೊಂದು ಗಿಡ. ಇದು ಇನ್ನೂ ಸಣ್ಣ ಕಾಯಿ ಅಷ್ಟೇ. ಇದು ಕೇರಳದ ಮಲಬಾರ್ ಬಾಳೆ, ಅಮೆಝಾನಲ್ಲಿ ತಂದದ್ದು. ನೋಡಿ, ಆ ದೊಡ್ಡ ಬಾಳೆಗೊನೆ ಕಡ್ದದ್ದು ಹಂಬೆ ಬಂದಿದೆ. ಹಂಬೆಯಿಂದ ಇವತ್ತು ಏನಾದರೂ ಒಂದು ಅಡುಗೆ ಮಾಡುವ ಅಂತ ಯೋಚನೆ ಆಯಿತು. ಅದರದ್ದು ನೋಡಿ, ಹೀಗೆ ಸಿಪ್ಪೆ ಒಂದೊಂದೇ ತೆಗೆದ್ರೆ ಒಳಗಿನ ತಿರುಳು ಸಪೂರದ್ದು ಸಿಗ್ತದೆ ನಮಗೆ. ಈಗ ಅದರ ಹೊರಗಿನ ಸಿಪ್ಪೆಯಿಂದ ಸಹ ನಾವು ಒಂದು ಊಟದ ಪ್ಲೇಟ್ ಮಾಡ್ಬೋದು. ನೋಡಿ, ಅದನ್ನು ಕೊಯ್ದು ಅದು ಬದಿ ತೆಳ್ಳಗೆ ಮಧ್ಯ ದಪ್ಪ ಇರ್ತದೆ. ಆಚೆ ಬದಿ 1-1.5 ಇಂಚಷ್ಟು ಬಿಟ್ಟು ಹಿಂಬದಿ ಭಾಗನ ಸ್ವಲ್ಪ ಕೀಸಿ ತೆಗೆದ್ರೆ ಅದು ಬಿಡಿಸ್ಕೊಳ್ತದೆ. ಹಾಗೆ ಎರಡನ್ನು ಮಾಡಿಕೊಂಡು ಒಂದರ ಮೇಲೆ ಒಂದು ಇಟ್ಕೊಂಡು ಕಡ್ಡಿ ಹಾಕಿ ಕುತ್ತಬೇಕು. ನೋಡಿ, ಫ್ರೆಶ್ ತೆಂಗಿನ ಮರದ ಗರಿ ತಗೊಂಬಂದು ಫ್ರೆಶ್ ಕಡ್ಡಿ ಕೀಸ್ತಾ ಇದ್ದೇನೆ. ಅದನ್ನೇ ಸಣ್ಣ ಸಣ್ಣ ತುಂಡು ಮಾಡಿ ಇಟ್ಕೊಂಡು ಅದಕ್ಕೆ 3 ಕಡೆಯಲ್ಲಿ ಚುಚ್ಚಬೇಕು. ಈಗ ನೋಡಿ, ಆಚೆ ಬದಿ ಈಚೆ ಬದಿ ಬಿಡಿಸ್ಕೊಳ್ಬಾರ್ದು ಅಂತ ಒಂದು, ಈಚೆ ಬದಿಲಿ ಒಂದು, ಮತ್ತು ಮಧ್ಯದಲ್ಲೊಂದು ಹಾಕಿದರೆ ಅದು ಟಿಫಿನಿಗೆ ಊಟಕ್ಕೆ ಒಳ್ಳೆ ಎಲೆ ಆಗ್ತದೆ. ಫ್ರೆಶ್ ಇದ್ದಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಹೇಗುಂಟಲ್ಲ, ಹೆಸರುಬೇಳೆ ನೆನೆಸಿಟ್ಟಿದ್ದೇನೆ. ಈಗ ಇದನ್ನು ಸಣ್ಣ ಸಣ್ಣ ಸ್ಲೈಸ್ ಮಾಡಿ ಕಟ್ ಮಾಡಬೇಕು. ತುಂಬ ಬಲ್ತಿದ್ರೆ ಸ್ವಲ್ಪ ನಾರು ಸಿಗ್ತದೆ. ಇದು ಕೊಯ್ದದಷ್ಟೆಲ್ಲ ಫ್ರೆಶ್ಶು. ನೋಡಿ, ತೆಳ್ಳಗೆ ಸ್ಲೈಸ್ ಮಾಡಿ ಅದನ್ನು ಒಂದರ ಮೇಲೆ ಒಂದಿಟ್ಟುಕೊಂಡು ಸಣ್ಣ ಸಣ್ಣ ಚೌಕದಾಗೆ ಕಟ್ ಮಾಡಬೇಕು. ಇದು ಎಷ್ಟು ಸಣ್ಣದಿರ್ತದೆ ಅಷ್ಟು ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ತುಂಬ ಫೈಬರ್ ಇರೋದು, ಕಚ ಅಂತ ಬಾಯಿಗೆ ಸಿಗ್ತದೆ. ಅದಕ್ಕೋಸ್ಕರ ಸಣ್ಣ ಹಚ್ಚಿಕೊಂಡ್ರೆ ಒಳ್ಳೆಯದು. ನೋಡಿ, ಸಣ್ಣ ಹಚ್ಕೊಂಡಿದ್ದೇನೆ. ಮತ್ತು ಅದು ಹೊರಗೆ ಇದ್ದರೆ ಸ್ವಲ್ಪ ಕಪ್ಪಾಗ್ತದೆ. ಅದಕ್ಕೋಸ್ಕರ ಅದನ್ನು ನೀರಿಗೆ ಹಾಕಿದ್ದೇನೆ. ನೋಡಿ, ಇಷ್ಟು ನಾನು ಹಂಬೆಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಈಗ ಎಣ್ಣೆನ ಒಗ್ಗರಣೆಗೆ ಇಟ್ಕೊಂಡು ಅದಕ್ಕೆ ಉದ್ದಿನಬೇಳೆ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿ, ಹಸಿಮೆಣಸು, ಸಣ್ಣ ಕಟ್ ಮಾಡಿದ ಬೇಸೊಪ್ಪು ಹಾಕಿ ಒಗ್ಗರಣೆನ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಸ್ವಲ್ಪ ನೋಡಿ, ಪರಿಮಳಕ್ಕೆ ಇಂಗು ಹಾಕಿದ್ದೇನೆ. ನಮ್ಮದು ಹೋಟೆಲ್ ಇಂಗು, ಅದರಿಂದ ತುಂಬ ಪರಿಮಳ ಇರ್ತದೆ. ಸ್ವಲ್ಪ ಹಾಕಿ ಸಾಕು. ಅರಸಿನ ಪುಡಿಯೇ ಹಾಕಿದ್ದೇನೆ. ಹೆಸರು ಬೇಳೆನ ಹಾಕಿ ಒಂದು ಸ್ವಲ್ಪ ಮಗ್ಚೋದು, ಎಣ್ಣೆ ಎಲ್ಲ ತಾಗಲಿಕ್ಕೆ. ಅದರ ನಂತರ ಹಚ್ಚಿದ ಹಂಬೆಯನ್ನು ಸಹ ಹಾಕಬೇಕು. ನೀರಿನ ಬಗ್ಸಿ ತೆಗೆದು ಹಾಕಿ ಸರಿಯಾಗಿ ಮಗ್ಚಿ ಅದನ್ನು. ಆಮೇಲೆ ಅದಕ್ಕೆ ಸ್ವಲ್ಪ ಬೇಯಿಸ್ಲಿಕ್ಕೆ ಸ್ವಲ್ಪ ನೀರು ಬೇಕಾಗ್ತದಲ್ವ, ಆ ನೀರನ್ನು ಸಹ ಅದರಲ್ಲಿ ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸ್ಕೊಳ್ಬೇಕು. ಸುರಿಗೆ ದೊಡ್ಡ ಉರಿ ಮತ್ತು ಸಣ್ಣ ಉರಿಯಲ್ಲಿ. ಈಗ ನೋಡಿ, 5 ನಿಮಿಷ ಆಯಿತು. ಒಂದು ಸರ್ತಿ ಮಗ್ಚಿ ನೋಡ್ಕೊಳ್ಳುವ. ಇನ್ನೂ ಸ್ವಲ್ಪ ನೀರು ಉಂಟು ಅದರಲ್ಲಿ, ಯಾಕಂದರೆ ಇನ್ನೂ ಸ್ವಲ್ಪ ಅದು ಬೇಯಬೇಕು. ಒಂದು ಸರ್ತಿ ಸ್ವಲ್ಪ ಉಪ್ಪು ಹಾಕಿ ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಸರಿಯಾಗಿ ಮಗ್ಚಿ ಎಲ್ಲದಕ್ಕೆ ತಾಗುವ ಹಾಗೆ ಮಾಡಿ, ಮತ್ತು ಪುನಃ ಅದನ್ನು ಸ್ವಲ್ಪ ಲೆವೆಲ್ ಮಾಡಿ ಒತ್ತಿ ಮುಚ್ಚಳ ಮುಚ್ಚಿ ಪುನಃ 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಈಗ ನೋಡಿ, ನೀರು ಆರಿದೆ. ನಮ್ಮ ಹೆಸರು ಬೇಳೆ ಸಹ ಸರಿಯಾಗಿ ಬೆಂದಿದೆ ಅಂತ ಎಣಿಸ್ತೇನೆ. ಮುಟ್ಟಿ ನೋಡಿ, ಬೆಂದಿದೆ. ಆದ ಕಾರಣ ಇಷ್ಟು ಸಾಕಾಗ್ತದೆ. ನಾವು ಮುಚ್ಚಳ ಮುಚ್ಚಿದರೆ ಮೇಲಿಂದ ತೆಂಗಿನ ತುರಿ ಮತ್ತು ಸಣ್ಣ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಸರಿಯಾಗಿ ಮಗ್ಚಿದರೆ ನಮ್ಮದು ಹಂಬೆ ಪಲ್ಯ ರೆಡಿಯಾಗಿದೆ. ಇದು ಸ್ಟೋನಿಗೆ, ಕಿಡ್ನಿ ಸ್ಟೋನಿಗೆ ಸಹ ಭಾರಿ ಒಳ್ಳೆಯದು, ಭಾಳ ರುಚಿಯಾಗಿರ್ತದೆ. ಈಗ ನಾನು ಮಾಡಿದ ಅದೇ ಎಲೆಯಲ್ಲಿ ಅನ್ನ ಹಾಕಿ ಸ್ವಲ್ಪ ಪಲ್ಯ ಹಾಕಿ ಮೇಲಿಂದ ಒಂದು ಚಮಚ ತೆಂಗಿನೆಣ್ಣೆ ಹಾಕಿ ಸರಿಯಾಗಿ ಕಲಸಿ ಊಟ ಮಾಡಿದರೆ ಆಹಾ ಎಷ್ಟು ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.